ವೃದ್ಧಾಶ್ರಮದ ಹೊರಗೆ ನಿಂತು ಅಜಯ್ ಮತ್ತು ಅವನ ಹೆಂಡತಿ ಶಿಲ್ಪಾ ವೃದ್ಧಾಶ್ರಮದ ಮ್ಯಾನೇಜರ್ ಸುಭಾಷ್ ಅವರಿಗೆ ಕೈ ಮುಗಿದು ವಿನಂತಿ ಮಾಡಿಕೊಳ್ಳುತ್ತಿದ್ದರು. ದಯವಿಟ್ಟು ಒಂದು ಸಲ ನಮ್ಮ ತಂದೆಯನ್ನು ಭೇಟಿಯಾಗಲು ಅವಕಾಶ ಮಾಡಿಕೊಡಿ. ಮತ್ತೊಮ್ಮೆ ಹೋಗಿ ಅವರಿಗೆ ತಿಳಿಸಿ ನಿಮ್ಮನ್ನು ಭೇಟಿಯಾಗಲು ನಿಮ್ಮ ಮಗ ಸೊಸೆ ಬಂದಿದ್ದಾರೆ ಅಂತ. ವೃದ್ಧಾಶ್ರಮದ ಮ್ಯಾನೇಜರ್ ಸುಭಾಷ್ ರವರು, ನಾನು ಆವಾಗಲೇ ನಿಮ್ಮ ತಂದೆಯವರಿಗೆ ತಿಳಿಸಿದ್ದೇನೆ, ಆದರೆ ಅವರು ನಿಮ್ಮಿಬ್ಬರನ್ನು ಭೇಟಿಯಾಗಲು ನಿರಾಕರಿಸಿದ್ದಾರೆ. ನೀವು ಪದೇ ಪದೇ ಬಂದು ಅವರಿಗೆ ತೊಂದರೆ ಕೊಡಬೇಡಿ. ಕನಿಷ್ಠ ವೃದ್ಧಾಶ್ರಮದಲ್ಲಾದರೂ ಅವರನ್ನು ನೆಮ್ಮದಿಯಿಂದ ಇರಲು ಬಿಡಿ. 4 ದಿನದಿಂದ ನೀವು ಪದೇ ಪದೇ ಬಂದು ಅವರನ್ನು ಭೇಟಿಯಾಗುವ ಹಠ ಮಾಡುತ್ತಿದ್ದೀರಿ. ಆದರೆ ನಿಮ್ಮ ತಂದೆ ನಿಮ್ಮನ್ನು ಭೇಟಿಯಾಗಲು ಇಷ್ಟಪಡುವುದಿಲ್ಲ. ಅಷ್ಟು ತಿಳಿಯುವುದಿಲ್ಲವೇ ನಿಮಗೆ ಅಂತ ಹೇಳಿದರು. ಆಗ ಅಜಯನು ಮತ್ತೊಮ್ಮೆ ಮ್ಯಾನೇಜರ್ಗೆ ಕೈ ಮುಗಿದು, ದಯವಿಟ್ಟು ಇದೊಂದು ಸಲ ಹೋಗಿ ನಮ್ಮ ತಂದೆಗೆ ತಿಳಿಸಿ ನಿಮ್ಮ ಮಗ ನಿಮಗೆ ಕ್ಷಮೆ ಕೇಳಲು ಬಂದಿದ್ದಾನೆ ಅಂತ. ಅವರು ಒಂದು ಸಲ ಬಂದು ನಮ್ಮನ್ನು ಭೇಟಿಯಾದರೆ ಸಾಕು, ನಾನು ಅವರೊಂದಿಗೆ ಒಂದು ಮಹತ್ವದ ಮಾತು ಹೇಳುವುದಿದೆ ಅಂತ ಹೇಳಿದಾಗ ಮ್ಯಾನೇಜರು ಅಲ್ಲಿಯೇ ಕೆಲಸ ಮಾಡುತ್ತಿದ್ದ ಕೆಲಸಗಾರ ಹುಡುಗನನ್ನು ಕರೆದು ಅಜಯ್ನ ತಂದೆಯ ಹತ್ತಿರ ಕಳುಹಿಸಿದರು. ಅಜಯ್ನ ತಂದೆ ರಘುರಾಮರು ತಮ್ಮ ರೂಮಿನಲ್ಲಿ ರಾಮಾಯಣವನ್ನು ಓದುತ್ತಾ ಶಾಂತ ರೀತಿಯಿಂದ ಕುಳಿತಿದ್ದರು. ಅವರನ್ನು ಕರೆಯಲು ಬಂದ ಆ ಹುಡುಗ ಬಾಗಿಲನ್ನು ಬಾರಿಸಿ ರೂಮಿನ ಒಳಗೆ ಬಂದು, ತಾತ, ನಿಮ್ಮ ಮಗ ಸೊಸೆ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾರೆ. ಅವರು 4 ದಿನದಿಂದಲೇ ಪದೇ ಪದೇ ಬಂದು ನಿಮ್ಮನ್ನು ಭೇಟಿಯಾಗಲು ಹಠ ಮಾಡುತ್ತಿದ್ದಾರೆ. ಒಂದು ಸಲ ಅವರನ್ನು ಭೇಟಿಯಾಗಿರಿ. 4 ದಿನದಿಂದ ಅವರು ಬರುತ್ತಿದ್ದರೂ ನೀವು ಅವರನ್ನು ಒಮ್ಮೆಯೂ ಭೇಟಿಯಾಗಿಲ್ಲ. ಅಷ್ಟಕ್ಕೂ ನಿಮ್ಮ ಮಗನನ್ನು ನೀವು ಭೇಟಿಯಾಗದೇ ಇರುವಂತಹ ಕಾರಣವಾದರೂ ಏನು ಅಂತ ಕೇಳಿದ. ಆಗ ರಘುರಾಮರು ಓದುವುದನ್ನು ಅರ್ಧಕ್ಕೆ ನಿಲ್ಲಿಸಿ ಆ ಹುಡುಗನಿಗೆ, ನಾನು ಯಾರನ್ನು ಭೇಟಿಯಾಗಲು ಇಚ್ಛಿಸುವುದಿಲ್ಲ ಅಂತ ಅವರಿಗೆ ಹೋಗಿ ಹೇಳು. ನನಗೆ ಯಾವ ಮಗನೂ ಇಲ್ಲ, ಯಾವ ಸೊಸೆಯೂ ಇಲ್ಲ ಅಂತ ಸಿಟ್ಟಿನಿಂದ ಹೇಳಿ ಮತ್ತೆ ಶಾಂತವಾಗಿ ತಮ್ಮ ಓದನ್ನು ಮುಂದುವರಿಸಿದರು. ವೃದ್ಧಾಶ್ರಮದ ಹೊರಗೆ ಅಜಯ್ ಮತ್ತು ಶಿಲ್ಪಾ ರಘುರಾಮರು ಬರುವ ದಾರಿಯನ್ನು ಕಾಯುತ್ತಾ ನಿಂತಿದ್ದರು. ಆ ಕೆಲಸಗಾರ ಹುಡುಗ ದೂರದಿಂದಲೇ ಅವರಿಗೆ ಕೈ ಸನ್ನೆ ಮಾಡುತ್ತಾ, ಅವರು ನಿಮ್ಮನ್ನು ಭೇಟಿಯಾಗಲು ಒಪ್ಪಲಿಲ್ಲ, ನೀವು ಹೋಗಬಹುದು, ಮತ್ತೊಮ್ಮೆ ಇಲ್ಲಿಗೆ ಬರಬೇಡಿ ಅಂತ ಅವರು ಹೇಳಿದ್ದಾರೆ ಅಂತ ಹೇಳಿದನು. ನಿರಾಸೆಯಿಂದ ಅಜಯ್ ಮತ್ತು ಶಿಲ್ಪಾ ತಮ್ಮ ಕಾರಿನಲ್ಲಿ ಕುಳಿತುಕೊಂಡು ಅಲ್ಲಿಂದ ಹೊರಟರು. ದಾರಿಯಲ್ಲಿ ಅವರಿಬ್ಬರು ಜಗಳ ಮಾಡುತ್ತಿದ್ದರು. ಅಜಯನು ತನ್ನ ಹೆಂಡತಿಗೆ, ಇದೆಲ್ಲವೂ ನಿನ್ನಿಂದಲೇ ಆಗಿದ್ದು ಶಿಲ್ಪಾ. ಸ್ವಲ್ಪ ದಿನಗಳವರೆಗೆ ಅವರ ಸೇವೆ ಮಾಡಿದ್ದರೆ ಇಂದು ನಾವು ಇಂತಹ ದಿನ ನೋಡುತ್ತಿರಲಿಲ್ಲ. ನಿನಗೆ ಮನೆಯಲ್ಲಿ ಪೂರ್ತಿಯಾಗಿ ಎಲ್ಲದರಲ್ಲೂ ಸ್ವತಂತ್ರ ಬೇಕಾಗಿತ್ತು. ನೋಡು, ಸಿಕ್ಕಿದೆ ಈಗ ಸ್ವತಂತ್ರ. ನಿಜವಾಗ್ಲೂ ನಾವು ಬೀದಿಗೆ ಬಂದು ಬಿಟ್ಟೆವು ಅಂತ ಸಿಟ್ಟಿನಿಂದ ಹೇಳಿದಾಗ ಶಿಲ್ಪಾಳು, ಅಜಯ್, ಹೀಗೇಕೆ ನನ್ನ ಮೇಲೆ ಸಿಟ್ಟಿಗೆ ಬರುತ್ತೀರಿ? ನನಗಷ್ಟೇ ಸ್ವತಂತ್ರ ಬೇಕಾಗಿತ್ತು, ನಿಮಗೆ ಬೇಕಾಗಿದ್ದಿಲ್ಲವಾ? ನೀವು ಕೂಡ ಇದರಲ್ಲಿ ನನ್ನೊಂದಿಗೆ ಸಹಭಾಗಿಯಾಗಿದ್ದೀರಿ. ನಾನೊಬ್ಬಳೇ ಇದನ್ನೆಲ್ಲ ಮಾಡಿದ್ದೇನೆಯೇ? ಆದರೆ ನಿಮ್ಮಪ್ಪ ನಮ್ಮೊಂದಿಗೆ ಈ ರೀತಿ ಮಾಡಿದ್ದರಿಂದ ನಾವು ಬೀದಿಗೆ ಬಂದಿದ್ದೇವೆ. ಆದರೆ ನನ್ನಿಂದಲೇ ಎಲ್ಲ ತಪ್ಪು ಆಗಿದೆ ಅನ್ನುವ ಥರ ಹೇಳುತ್ತಿದ್ದೀರಿ. ಅಜಯ್ನ ಕಾರಿನ ಎದುರಿಗೆ ಸ್ಪೀಡಾಗಿ ಬರುತ್ತಿದ್ದ ಇನ್ನೊಂದು ಕಾರಿಗೆ ಬಡಿಯುವುದಲ್ಲೇ ಇತ್ತು. ಆದರೆ ಸ್ವಲ್ಪದರಲ್ಲಿಯೇ ಬಚಾವಾಗಿ ನಿಂತಿದ್ದ ಲಾರಿಗೆ ಹೋಗಿ ಮೆಲ್ಲನೆ ಗುದ್ದಿತು. ಅಜಯ್ ಮತ್ತು ಶಿಲ್ಪಾಳಿಗೆ ಸಣ್ಣ ಪುಟ್ಟ ಗಾಯಗಳಾದವು. ಅಜಯ್ನು ಮತ್ತೆ ತನ್ನ ಕಾರನ್ನು ಹಿಂದೆ ತೆಗೆದು ತಾನೇ ಡ್ರೈವ್ ಮಾಡುತ್ತಾ ಆಸ್ಪತ್ರೆಗೆ ಬಂದು ಡಾಕ್ಟರರ ಬಳಿ ಗಾಯಕ್ಕೆ ಇಬ್ಬರು ಬ್ಯಾಂಡೇಜ್ ಮಾಡಿಸಿಕೊಂಡು ಔಷಧಿ ಮಾತ್ರೆ ತೆಗೆದುಕೊಂಡು ಮನೆಗೆ ಬಂದರು. ಅಜಯ್ನು 2 ರೂಮಿನ ಸಣ್ಣ ಮನೆಯಲ್ಲಿ ಬಾಡಿಗೆ ಇದ್ದ. ಅವನು ಯಾವಾಗಲೂ ಬಾಡಿಗೆ ಮನೆಯಲ್ಲಿ ಇರುತ್ತಿದ್ದ ಎಂದಲ್ಲ, ಅವನದು ಶಹರದ ಅತಿ ಶ್ರೀಮಂತರ ಕಾಲೋನಿಯಲ್ಲಿ ದೊಡ್ಡದಾದ ಬಂಗಲೆಯೇ ಇದೆ. ಅಂತಹ ಮನೆಯಲ್ಲಿ ಹುಟ್ಟಿ ಬೆಳೆದ ಅತಿ ರಾಯಲ್ ಆಗಿ ಜೀವನ ನಡೆಸುತ್ತಿದ್ದ. ಶಹರದ ಒಳ್ಳೆಯ ಮಾರ್ಕೆಟ್ನಲ್ಲಿ ಎಲೆಕ್ಟ್ರಾನಿಕ್ಸ್ನ ಒಂದು ದೊಡ್ಡ ಶಾಪ್ ಕೂಡ ಇದೆ. ಅದನ್ನು ಮೊದಲು ಅಜಯ್ನ ತಂದೆ ರಘುರಾಮರು ನಡೆಸಿಕೊಂಡು ಹೋಗುತ್ತಿದ್ದರು. ನಂತರ ಅಜಯ್ನು ಕೂಡ ಅವರೊಂದಿಗೆ ಆ ಶಾಪ್ನಲ್ಲಿ ಕುಳಿತುಕೊಳ್ಳುತ್ತಿದ್ದ. ಆದರೆ ಇಂದು ಅಜಯನಿಗೆ ಅಂತಹ ದೊಡ್ಡ ಬಂಗಲೆಯನ್ನು ಬಿಟ್ಟು ಬಾಡಿಗೆಯ 2 ರೂಮಿನ ಸಣ್ಣ ಮನೆಯಲ್ಲಿ ಇರುವಂತಹ ಪರಿಸ್ಥಿತಿ ಬಂದಿದೆ. ಅಷ್ಟಕ್ಕೂ 4 ತಿಂಗಳ ಹಿಂದಿನ ಮಾತು. 4 ತಿಂಗಳ ಹಿಂದೆ ಅಜಯ್ ಮತ್ತು ಶಿಲ್ಪಾ ದಂಪತಿಗಳು ಆ ದೊಡ್ಡ ಬಂಗಲೆಯಲ್ಲಿಯೇ ಸುಖ ಸಂಪತ್ತಿನಿಂದ ಇರುತ್ತಿದ್ದರು. ಅಜಯನು ಎಲೆಕ್ಟ್ರಾನಿಕ್ ಶಾಪಲ್ಲಿ ಆರಾಮವಾಗಿ ಕುಳಿತು ಕೈ ತುಂಬ ಹಣ ದುಡಿಯುತ್ತಿದ್ದ. ಅವನ ಜೀವನದಲ್ಲಿ ಎಲ್ಲ ಸುಖ ಸಂತೋಷವಿತ್ತು. ಯಾವುದಕ್ಕೂ ಕೊರತೆ ಇರಲಿಲ್ಲ. ಹಣದ ಯಾವುದೇ ಕೊರತೆ ಇಲ್ಲಿದ್ದರಿಂದ ಪ್ರತಿದಿನ ತರತರದ ಊಟವನ್ನು ಹೊರಗಿನಿಂದ ಮನೆಗೆ ತರಿಸಿಕೊಳ್ಳುತ್ತಿದ್ದರು. ಮನೆಯಲ್ಲಿ ತಡರಾತ್ರಿ ಪಾರ್ಟಿಯನ್ನು ಮಾಡುತ್ತಿದ್ದರು.
ಪ್ರತಿ ರವಿವಾರ ಇಬ್ಬರು ದಂಪತಿಗಳು ಮೂವಿ, ಶಾಪಿಂಗ್ ಹೀಗೆ ಎಲ್ಲ ರೀತಿಯ ರಾಯಲ್ ಜೀವನವನ್ನ ನಡೆಸುತ್ತಿದ್ದರು. ಮನಸೋ ಇಚ್ಛೆ ಹಣ ಖರ್ಚು ಮಾಡುತ್ತಿದ್ದರು. ಆದರೆ ಇಂದು ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಬದುಕುವ ಹಾಗೆ ಆಗಿದೆ. ಇಂತಹ ಪರಿಸ್ಥಿತಿ ಬರುತ್ತದೆ ಅಂತ ಅವರು ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. 4 ತಿಂಗಳ ಹಿಂದೆ ಅವರದೇ ಪರಿವಾರದ ಒಬ್ಬ ವಕೀಲರು ಒಂದು ನೋಟಿಸ್ ಹಿಡಿದುಕೊಂಡು ಅಜಯ್ ಮತ್ತು ಶಿಲ್ಪಾ ಇರುತ್ತಿದ್ದ ಆ ಬಂಗಲೆಗೆ ಬಂದಿದ್ದರು. ಆ ನೋಟಿಸಲ್ಲಿ ಸ್ಪಷ್ಟವಾಗಿ ಬರೆದಿತ್ತು, ರಘುರಾಮನಾದ ನಾನು ನನ್ನ ಮಗ ಮತ್ತು ಸೊಸೆಯನ್ನು ನನ್ನ ಮನೆ, ಶಾಪ್ ಮತ್ತು ಎಲ್ಲ ಪ್ರಾಪರ್ಟಿಯಿಂದ ಹೊರಹಾಕಿದ್ದೇನೆ. ಅದಕ್ಕಾಗಿ ನಾನು ಕಾನೂನಿನ ಎಲ್ಲ ಕಾಗದ ಪತ್ರಗಳನ್ನು ತಯಾರಿ ಮಾಡಿಕೊಂಡಿದ್ದೇನೆ. ಅಜಯ್ ಹಾಗೂ ಶಿಲ್ಪಾಳಿಗೆ ಆ ಮನೆ, ಶಾಪ್ ಮತ್ತು ಎಲ್ಲ ಪ್ರಾಪರ್ಟಿಯಿಂದ ಹೊರಬರಲು 1 ವಾರ ಸಮಯ ಕೊಡಲಾಗಿದೆ ಅಂತ. ಕಾನೂನಿನ ಆ ನೋಟಿಸನ್ನು ನೋಡಿದ ಅಜಯ್ ಮತ್ತು ಶಿಲ್ಪಾಳಿಗೆ ನಿಂತ ನೆಲವೇ ಕುಸಿದಂತಾಗಿತ್ತು. ಇಬ್ಬರು ಗಾಬರಿಯಾಗಿ ಬಾಯಿ ತೆರೆದುಕೊಂಡೇ ನಿಂತಿದ್ದರು. ಆ ವೃದ್ಧ ಮತ್ತು ರೋಗಗ್ರಸ್ತ ತಂದೆ ಸಾಯುತ್ತಾನೆ ಅಂತ ಇಬ್ಬರು ತಿಳಿದು ಆಸ್ಪತ್ರೆಯಲ್ಲಿಯೇ ಬಿಟ್ಟು ಬಂದಿದ್ದರು. ಈಗ ಈ ನೋಟಿಸ್ ನೋಡಿ ಅವರಿಗೆ ಏನೂ ತಿಳಿಯದಾಗಿತ್ತು. ಇಂತಹ ದೊಡ್ಡ ರೋಗದಿಂದ ಆ ಮುದುಕ ಬದುಕುವುದಿಲ್ಲ ಮತ್ತು ಸತ್ತು ಹೋಗುತ್ತಾನೆ ಅಂತ ಇಬ್ಬರು ದಂಪತಿಗಳು ಪೂರ್ತಿ ಭರವಸೆ ಇಟ್ಟಿದ್ದರು. ಆದರೆ ರಘುರಾಮರು ಬದುಕಿದ್ದಾರೆ ಮತ್ತು ನಮ್ಮನ್ನು ತಮ್ಮ ಆಸ್ತಿಯಿಂದ ಹೊರಹಾಕುತ್ತಿದ್ದಾರೆ ಅಂತ ಅವರಿಗೆ ತಿಳಿಯಿತು. ಅಜಯ್ ಮತ್ತು ಶಿಲ್ಪಾ ವಯಸ್ಸಾದ ರಘುರಾಮರನ್ನು ಯಾವಾಗಲೂ ಗಂಭೀರವಾಗಿ ಪರಿಗಣಿಸಿದ್ದಿಲ್ಲ. ಈ ಮುದುಕನಿಗೆ ಇಷ್ಟು ದೊಡ್ಡ ರೋಗ ಇದೆ, ಸ್ವಲ್ಪ ದಿನಗಳಲ್ಲಿಯೇ ಸತ್ತು ಹೋಗುತ್ತಾನೆ ಮತ್ತು ಅವನ ಸೇವೆ ಮಾಡುವುದು ನಮಗೆ ತಪ್ಪಿತು ಅಂತ ಅಂದುಕೊಂಡಿದ್ದರು. ಆದರೆ ಇಂದು ರಘುರಾಮರು ಬದುಕಿದ್ದಾರೆ ಅನ್ನುವುದಕ್ಕೆ ಕಾನೂನಿನ ನೋಟಿಸ್ ಮತ್ತು ವಕೀಲರು ಸಾಕ್ಷಿಯಾಗಿದ್ದರು. ಆಗ ಅಜಯನು ಗಾಬರಿಯಾಗಿ ವಕೀಲರನ್ನು, ನನ್ನ ತಂದೆ ಈಗ ಎಲ್ಲಿದ್ದಾರೆ ಅಂತ ಕೇಳಿದಾಗ ಅವರು, ನಿಮ್ಮ ತಂದೆ ತಾವಿರುವ ಜಾಗವನ್ನು ಹೇಳಬೇಡಿ ಅಂತ ನನಗೆ ಹೇಳಿದ್ದಾರೆ. ನಾನು ಅವರ ಪರಿವಾರದ ವಕೀಲ ಆಗಿದ್ದರಿಂದ ನಾನು ಅವರಿಗೆ ಮೋಸ ಮಾಡುವುದಿಲ್ಲ. ಅವರು ಹೇಳುವವರೆಗೂ ಅವರು ಇರುವ ವಿಳಾಸವನ್ನು ನಾನು ನಿಮಗೆ ಹೇಳುವುದಿಲ್ಲ. ಅಷ್ಟಕ್ಕೂ ನೀವು ಅವರನ್ನು ಆಸ್ಪತ್ರೆಯಲ್ಲೂ ಸಾಯಲು ಬಿಟ್ಟು ಬಂದಿದ್ದೀರಿ. ಅವರು ಎಲ್ಲಿದ್ದರೇನೋ ಅದು ನಿಮಗೆ ಬೇಕಿಲ್ಲ ಅಂತ ಹೇಳಿ ಹೋಗಿದ್ದರು. ಅಜಯನು ತನ್ನ ತಂದೆಯನ್ನು 1 ವಾರದವರೆಗೆ ಎಲ್ಲಾ ಕಡೆಗೂ ಹುಡುಕಾಡಿದ. ಆದರೆ ರಘುರಾಮರು ಇರುವ ಜಾಗ ಅವನಿಗೆ ಹುಡುಕಲು ಸಾಧ್ಯವಾಗಲಿಲ್ಲ. ಶಹರದ ಎಲ್ಲ ಆಸ್ಪತ್ರೆಗಳನ್ನು ಮತ್ತು ಅವರು ಸಾಯಲು ಅಂತ ಬಿಟ್ಟು ಬಂದಿದ್ದ ಆಸ್ಪತ್ರೆಯನ್ನೆಲ್ಲ ಹುಡುಕಾಡಿದರೂ ಅಜಯನಿಗೆ ತನ್ನ ತಂದೆಯ ಬಗ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ. ಕೊನೆಗೆ ಕೋರ್ಟ್ನ ನೋಟಿಸ್ನಂತೆ 1 ವಾರದ ನಂತರ ಅವನು ಆ ಬಂಗಲೆಯನ್ನು ಖಾಲಿ ಮಾಡಬೇಕಾಯಿತು. ಅಜಯನು ತನ್ನ ಪತ್ನಿಯೊಂದಿಗೆ ಒಂದು ಸಣ್ಣ ಮನೆಯಲ್ಲಿ ಬಾಡಿಗೆ ಇರತೊಡಗಿದ. ಶಾಪ್ನಲ್ಲಿ ಕುಳಿತುಕೊಳ್ಳಲು ಕೂಡ ವಕೀಲರು ಅನುಮತಿ ನೀಡಲಿಲ್ಲ. ಈಗ ಅಜಯನಿಗೆ ಹಣದ ಯಾವುದೇ ಮೂಲ ಇರಲಿಲ್ಲ. ಮೊದಲಿದ್ದ ಹಣದಲ್ಲಿಯೇ 2-3 ತಿಂಗಳಿಂದ ಖರ್ಚಾಗಿದ್ದವು. ಮುಂದಿನ ತಿಂಗಳ ಖರ್ಚಿಗಾಗಿ ಅವನ ಹತ್ತಿರ ಹಣ ಇರಲಿಲ್ಲ. ಹೀಗಿರುವಾಗ ಒಂದಿನ ಮಾರ್ಕೆಟ್ನಲ್ಲಿ ಅಜಯ್ ತನ್ನ ತಂದೆಯನ್ನು ನೋಡಿದ. ಅವರನ್ನು ಭೇಟಿಯಾಗಲು ಅವರ ಹತ್ತಿರ ಅವಸರದಿಂದ ಓಡಿ ಹೋಗಲು ಪ್ರಯತ್ನಪಟ್ಟ. ಆದರೆ ಅಷ್ಟರಲ್ಲಿ ರಘುರಾಮರು ಒಂದು ಕಾರಲ್ಲಿ ಕುಳಿತು ಅಲ್ಲಿಂದ ಹೊರಟು ಬಿಟ್ಟರು. ಆಗ ಅಜಯನು ಅವರ ಕಾರನ್ನು ಹಿಂಬಾಲಿಸುತ್ತಾ ಅವರಿದ್ದ ಜಾಗವನ್ನು ತಲುಪಿದ. ರಘುರಾಮರ ಕಾರು ಗೇಟಿನಿಂದ ಆ ಕಟ್ಟಡದ ಆವರಣದೊಳಗೆ ಹೋದ ನಂತರ ಅಜಯನು ಅಲ್ಲಿದ್ದ ಬೋರ್ಡನ್ನು ನೋಡಿ ಬೆಚ್ಚಿಬಿದ್ದ. ಏಕೆಂದರೆ ಅದರಲ್ಲಿ ವೃದ್ಧಾಶ್ರಮ ಅಂತ ಬರೆದಿತ್ತು. ಆಗ ಅಜಯನಿಗೆ ತನ್ನ ತಂದೆ ಇದೇ ವೃದ್ಧಾಶ್ರಮದಲ್ಲಿ ಇರುತ್ತಾರೆ ಅಂತ ಗೊತ್ತಾಯಿತು. ಯಾವಾಗ ಅಜಯನಿಗೆ ತನ್ನ ತಂದೆ ಇರುವ ಜಾಗ ತಿಳಿಯಿತೋ ಆಗಿನಿಂದ ಅವನು ಸತತವಾಗಿ ಅಲ್ಲಿಗೆ ಬಂದು ತನ್ನ ತಂದೆಯನ್ನ ಭೇಟಿಯಾಗುವ ಹಠಕ್ಕೆ ಬಿದ್ದಿದ್ದ. ಆದರೆ ಎಷ್ಟು ಸಲ ಬಂದರೂ ರಘುರಾಮರು ತಮ್ಮ ಮಗನನ್ನು ಭೇಟಿಯಾಗಲು ನಿರಾಕರಿಸುತ್ತಿದ್ದರು. ಅವರ ಮುಖ ನೋಡಲು ನನಗೆ ಇಷ್ಟವಿಲ್ಲ ಅಂತ ಕರೆಯಲು ಬಂದವರಿಗೆ ಸ್ಪಷ್ಟವಾಗಿ ಹೇಳಿ ಕಳುಹಿಸುತ್ತಿದ್ದರು. ಮಾರನೆಯ ದಿನ ಅಜಯ್ ಮತ್ತು ಶಿಲ್ಪಾ ತಮ್ಮ ಕೈಗೆ ಪ್ಲಾಸ್ಟರ್ ಹಾಕಿಕೊಂಡು ವೃದ್ಧಾಶ್ರಮದ ಆವರಣದಲ್ಲಿ ದಯನೀಯ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದರು. ಮತ್ತೆ ಮ್ಯಾನೇಜರ್ಗೆ ವಿನಂತಿ ಮಾಡಿಕೊಳ್ಳುತ್ತಿದ್ದರು, ನನ್ನ ತಂದೆಯನ್ನು ಒಮ್ಮೆ ಭೇಟಿಯಾಗಲು ಅವಕಾಶ ಮಾಡಿಕೊಡಿ, ನೋಡಿ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದರು. ಆಗ ಮ್ಯಾನೇಜರ್ಗೆ ಒಮ್ಮೆ ರಘುರಾಮರನ್ನು ತಮ್ಮ ಮಗನೊಂದಿಗೆ ಭೇಟಿ ಮಾಡಿಸಬೇಕೆಂದು ಅಂತ ಅನಿಸಿತು. ಅವರ ಮಗ ಅವರನ್ನು ಮನೆಗೆ ಕರೆದುಕೊಂಡು ಹೋಗಲು ಎಷ್ಟೋ ಬಾರಿ ಇಲ್ಲಿಗೆ ಬಂದಿದ್ದಾನೆ. ಎಷ್ಟೋ ಜನರಿಗೆ ಇಂತಹ ಮಗ ಸಿಗುವುದಿಲ್ಲ. ರಘುರಾಮರು ಪುಣ್ಯವಂತರು ಅಂತ ಅಂದುಕೊಂಡು ಅವರು ರಘುರಾಮರು ಇದ್ದ ರೂಮಿಗೆ ಹೋದರು. ಅಲ್ಲಿ ರಘುರಾಮರಿಗೆ, ನನಗೆ ಅನ್ನಿಸಿದ್ದ ಮಟ್ಟಿಗೆ ನೀವು ಒಂದು ಸಲ ನಿಮ್ಮ ಮಗನನ್ನು ಭೇಟಿಯಾಗುವುದು ಒಳ್ಳೆಯದು. ನೋಡಿ, ಅವರು ನಿಮ್ಮನ್ನು ಮನೆಗೆ ಕರೆದೊಯ್ಯಲು 4 ದಿನಗಳಿಂದ ಇಲ್ಲಿಗೆ ಬರುತ್ತಿದ್ದಾರೆ. ಆದರೆ ನೀವು ಅವರೊಂದಿಗೆ ಮನೆಗೆ ಹೋಗಲು ತಯಾರಿಲ್ಲ.
ಅವರು ನಿಮಗೆ ಕ್ಷಮೆಯನ್ನು ಕೇಳಿಕೊಳ್ಳುತ್ತಿದ್ದಾರೆ. ರಘುರಾಮ್ ಅವರೇ, ನಾನು ಇಷ್ಟು ವರ್ಷದಿಂದ ಈ ವೃದ್ಧಾಶ್ರಮದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಅನುಭವದ ಪ್ರಕಾರ ಇಲ್ಲಿ ಇರುವ ಜನರು ಎಷ್ಟೋ ಖುಷಿಯಿಂದ ಇರಲಿ, ಆದರೆ ತಮ್ಮ ಮನೆ ಮತ್ತು ಪರಿವಾರದ ನೆನಪು ಅವರನ್ನು ಕಾಡದೇ ಇರುವುದಿಲ್ಲ. ಮಗನಾದವನು ಎಷ್ಟೋ ದುಷ್ಟನಾಗಿದ್ದರೂ ಅವನ ನೆನಪು ಕಾಡುತ್ತದೆ. ಆದರೆ ಇಂದು ನಿಮ್ಮ ಮಗ ಸ್ವಚ್ಛ ಮನಸ್ಸಿನಿಂದ ಕ್ಷಮೆ ಕೇಳಿ ಇಲ್ಲಿಂದ ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾನೆ. ಅದಕ್ಕಾಗಿ ನೀವು ಒಂದು ಬಾರಿ ಹೋಗಿ ಅವನನ್ನ ಏಕೆ ಭೇಟಿಯಾಗುತ್ತಿಲ್ಲ ಅಂತ ಹೇಳುತ್ತಿದ್ದರು. ಆಗ ರಘುರಾಮರು ಮನಸ್ಸಿನಲ್ಲಿ, ಮ್ಯಾನೇಜರ್ ಸಾಹೇಬರಿಗೆ ಏನೂ ಗೊತ್ತಿಲ್ಲ ಅಂತ ಕಾಣುತ್ತದೆ. ನನ್ನ ಮಗ ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಲು ಬಂದಿಲ್ಲ. ಅವನು ಮರಳಿ ನನ್ನ ಮನೆಗೆ ಬರಲು ಅಷ್ಟು ದಯನೀಯವಾಗಿ ವಿನಂತಿಸಿಕೊಳ್ಳುತ್ತಿದ್ದಾನೆ ಅಂತ. ತನ್ನ ಮನೆಗೆ ನನ್ನನ್ನು ಅವನೇನು ಕರೆದುಕೊಂಡು ಹೋದಾನು? ನನ್ನ ಮನೆಯಿಂದಲೇ ನನ್ನನ್ನು ಹೊರಹಾಕಿದವನು. ಇಂದು ನಾನು ಅವನಿಗೆ ಸರಿಯಾದ ಪಾಠ ಕಲಿಸಿದ್ದಕ್ಕೆ ಕ್ಷಮೆ ಕೇಳಿ ಮತ್ತೆ ನನ್ನ ಮನೆಗೆ ಬರಬೇಕೆಂದುಕೊಂಡಿದ್ದಾನೆ ಅಂದುಕೊಂಡು ಮ್ಯಾನೇಜರ್ ಸಾಹೇಬರು ಹೇಳಿದ್ದಕ್ಕಾಗಿ ರಘುರಾಮರು ತಮ್ಮ ರೂಮಿನಿಂದ ಹೊರಗೆ ವೃದ್ಧಾಶ್ರಮದ ಆವರಣಕ್ಕೆ ಬಂದರು. ಹಿಂದಿನ ದಿನದ ಆಕ್ಸಿಡೆಂಟ್ನಿಂದ ಗಾಯವಾದ ಕೈಗೆ ಮತ್ತು ಹಣೆಗೆ ಪಟ್ಟಿ ಹಾಕಿಕೊಂಡು ನಿಂತಿದ್ದ ಮಗನನ್ನು ಎದುರಿಗೆ ನೋಡಿದ ರಘುರಾಮರು ಅಜಯನಿಗೆ, ಏನಾಯಿತು ಸಾಹೇಬರೇ, ಅಚಾನಕ್ಕಾಗಿ ಇಂದು ನೀನು ನನ್ನನ್ನು ಏಕೆ ನೆನಪಿಸಿಕೊಳ್ಳುತ್ತಿದ್ದೀಯಾ? ನೀನು ನನ್ನನ್ನು ಆಸ್ಪತ್ರೆಯಲ್ಲಿ ಮಹಾಮಾರಿ ರೋಗದಿಂದ ಸಾಯಲು ಒಂಟಿಯಾಗಿ ಬಿಟ್ಟು ಓಡಿ ಹೋಗಿದ್ದೀಯಲ್ಲ, ಆ ದಿನ ಏನಾಗಿತ್ತು ನಿನಗೆ ಅಂತ ಕೇಳಿದರು. ಆಗ ಅಜಯನು, ಅಪ್ಪ, ಹೀಗೇಕೆ ಮಾತನಾಡುತ್ತಿದ್ದೀರಿ? ನಾನು ನಿಮಗೆ ಕ್ಷಮೆ ಕೇಳಿ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಒಂದು ಸಲ ನಿಮ್ಮ ಮಗನ ಮನೆಗೆ ಬನ್ನಿರಿ ಅಂತ ಹೇಳಿದಾಗ ರಘುರಾಮರು, ಯಾವ ಮಗ, ಯಾವ ಮನೆ? ಅದೇ ಮಗನಲ್ಲವೇ ನನ್ನನ್ನು ಮನೆಯಿಂದ ಹೊರಗೆ ಹಾಕುವಾಗ ಯಾವುದೇ ಮುಲಾಜ್ ಇಟ್ಟುಕೊಳ್ಳಲಿಲ್ಲ. ನನ್ನ ಆರೋಗ್ಯ ಸರಿ ಇದ್ದಾಗಲೂ ಕೂಡ ನೀವಿಬ್ಬರು ಕೂಡಿಕೊಂಡು ನನ್ನನ್ನು ಮನೆಯಿಂದ ಹೊರಗೆ ಹಾಕುವ ಉಪಾಯ ಮಾಡಿದ್ದೀರಿ. ನನಗೆ ಗೊತ್ತಿತ್ತು. ನಾನು ಎಲ್ಲವನ್ನು ಕೇಳಿಸಿಕೊಂಡಿದ್ದೆ. ತನ್ನ ತಂದೆಯ ಬಾಯಿಯಿಂದ ತಾನು ನಡೆದುಕೊಂಡ ನಿಜದ ಬಣ್ಣ ಬಯಲಾದಾಗ ಇಬ್ಬರು ದಂಪತಿಗಳು ಆಶ್ಚರ್ಯಗೊಳ್ಳುತ್ತಾರೆ. ರಘುರಾಮರು ಮತ್ತೆ ಮುಂದುವರಿಸುತ್ತಾ, ನೀವಿಬ್ಬರು ನನ್ನನ್ನು ಮನೆಯಿಂದ ಹೊರಹಾಕಿ ಬಹಳ ಅಂದರೆ ವೃದ್ಧಾಶ್ರಮದಲ್ಲಿ ಇಡುತ್ತಿದ್ದೀರಿ. ಅಷ್ಟರಲ್ಲಿ ನನಗೆ ಒಂದು ದೊಡ್ಡ ರೋಗ ಅಂಟಿಕೊಂಡಿತು. ಇದೇ ಕಾರಣ ಸಾಕಾಗಿತ್ತು ನಿಮಗೆ ನನ್ನನ್ನು ಮನೆಯಿಂದ ಹೊರದಬ್ಬಲು ಅಥವಾ ನನ್ನನ್ನು ಸಾವಿನ ದವಡೆಗೆ ನೂಕಲು. ನೀವಿಬ್ಬರು ನಿಮ್ಮ ಮುಖಕ್ಕೆ ಎರಡೆರಡು ಮಾಸ್ಕ್ಗಳನ್ನು ಹಾಕಿಕೊಂಡು ನನ್ನನ್ನು ಗಾಡಿಯಲ್ಲಿ ಕೂಡಿಸಿಕೊಂಡು ಒಂದು ಆಸ್ಪತ್ರೆಯಲ್ಲಿ ಒಗೆದು ಓಡಿ ಹೋಗಿದ್ದೀರಿ. ಹಾಗೆ ಹೋಗುವಾಗ ನೀವು ಮಾತನಾಡಿದ್ದನ್ನು ನಾನು ಕೇಳಿಸಿಕೊಂಡಿದ್ದೆ. ಅದೇನೆಂದರೆ, ಇವನು ಬದುಕುವುದು ಅಷ್ಟು ಸುಲಭವಿಲ್ಲ. ಪೀಡೆ ಇಲ್ಲಿಂದಲೇ ತೊಲಗಲಿ. ಇವನನ್ನು ನಾವೇ ಮನೆಯಿಂದ ಹೊರಗೆ ಹಾಕುವುದಕ್ಕಿಂತ ಹೀಗೆ ಆಗಿದ್ದು ಒಳ್ಳೆಯದಾಯಿತು. ಇವನು ಸತ್ತ ನಂತರ ಎಲ್ಲ ಪ್ರಾಪರ್ಟಿಗೂ ನಾವೇ ಮಾಲೀಕರು ಆಗುತ್ತೇವೆ. ಆಗ ನಾವು ನಮ್ಮ ಮನಸ್ಸಿಗೆ ಬಂದಂತೆ ಹಣವನ್ನು ಖರ್ಚು ಮಾಡಿಕೊಳ್ಳಬಹುದು. ಇಷ್ಟು ದಿನ ಈ ಮುದುಕ ಅಂಗಡಿಯಲ್ಲಿ ಕುಳಿತುಕೊಳ್ಳುತ್ತಿದ್ದರಿಂದ ಅವನಿಗೆ ಹಣದ ಎಲ್ಲಾ ಲೆಕ್ಕಪತ್ರಗಳನ್ನು ಒಪ್ಪಿಸಬೇಕಾಗಿತ್ತು ಅಂತ ಮಾತನಾಡಿ ಅಲ್ಲಿಂದ ಓಡಿ ಹೋಗಿದ್ದೀರಿ ಅಂತ ನಡೆದ ಸಂಗತಿಯನ್ನು ಕತೆ ಮಾಡಿ ಹೇಳಿದರು. ರಘುರಾಮರ ಮಾತನ್ನು ಕೇಳಿದ ವೃದ್ಧಾಶ್ರಮದ ಮ್ಯಾನೇಜರ್ ಕೂಡ ಹೌಹಾರಿ, ರಘುರಾಮ್ ಅವರೇ, ನಾನು ನಿಮ್ಮ ಮಗ ನಿಮ್ಮನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಲು ಪದೇ ಪದೇ ಬರುತ್ತಿದ್ದಾನೆ ಅಂತ ತಿಳಿದುಕೊಂಡಿದ್ದೆ. ಆದರೆ ಇವರು ನಿಮ್ಮನ್ನು ಆಸ್ಪತ್ರೆಯಲ್ಲಿ ಸಾಯಲು ಬಿಟ್ಟು ಹೋಗಿದ್ದಾರೆ ಅಂತ ನನಗೆ ತಿಳಿದಿರಲಿಲ್ಲ. ನಿಜವಾಗಲೂ ನೀವು ಸತ್ತಿದ್ದೀರಿ ಅಂತ ಇವರು ಅಂದುಕೊಂಡಿದ್ದಿರಬಹುದು. ಮ್ಯಾನೇಜರ್ ಸಾಹೇಬರಿಗೆ ವಿಚಿತ್ರವಾಗಿ ಮತ್ತೆ ರಘುರಾಮ್ ಅವರನ್ನು ಕೇಳಿದರು. ಅರೆ, ಈಗ ಅಂಥದ್ದು ಏನಾಯಿತು ರಘುರಾಮ್ ಅವರೇ? ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕುವ ಪ್ಲಾನ್ ಮಾಡಿದ್ದವರು ಮತ್ತು ನಿಮ್ಮನ್ನು ಸಾಯಲು ಬಿಟ್ಟು ಹೋದವರು ನೀವು ಜೀವಂತ ಇದ್ದೀರಿ ಅಂತ ಗೊತ್ತಾದಾಗ ಮತ್ತೆ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರಲ್ಲ, ಈಗ ಇವರಿಗೆ ನಿಮ್ಮ ಅವಶ್ಯಕತೆ ಏನಿದೆ ಅಂತ ಕೇಳಿದರು. ಆಗ ರಘುರಾಮ್ ಅವರು ಎಲ್ಲ ಪ್ರಶ್ನೆಗಳಿಗೂ ಸ್ಪಷ್ಟವಾಗಿ ಉತ್ತರ ಕೊಡುತ್ತಾ, ಮ್ಯಾನೇಜರ್ ಸಾಹೇಬ್ರೆ, ಆಸ್ಪತ್ರೆಯಲ್ಲಿ ನನ್ನನ್ನು ಸಾವಿನ ದವಡಿಗೆ ನೂಕಿ ಇಬ್ಬರು ಖುಷಿಯಿಂದ ಮನೆಗೆ ಹೋಗಿದ್ದರು. ಒಮ್ಮೆಯೂ ನನ್ನನ್ನು ಹೊರಳಿ ಕೂಡ ನೋಡಲಿಲ್ಲ. ಆಸ್ಪತ್ರೆಗೆ ಒಂದು ಫೋನ್ ಕಾಲ್ ಮಾಡಿಯೂ ವಿಚಾರಿಸಲಿಲ್ಲ ನಾನು ಬದುಕಿದ್ದೇನೆಯೋ ಅಥವಾ ಸತ್ತೇನೋ ಅಂತ. ನಾನು ಇದ್ದರೆಷ್ಟು ಬಿಟ್ಟರೆಷ್ಟು ಅನ್ನುವ ಭಾವನೆ ಇವರದಾಗಿತ್ತು. ಏಕೆಂದರೆ ಇವರಿಗೆ ನಾನಲ್ಲ, ನನ್ನ ಆಸ್ತಿ ಬೇಕಾಗಿತ್ತು. ಆದರೆ ಆ ದೇವರ ದಯೆಯಿಂದ ನಾನು ಬದುಕಿದೆ. ನಾನು ಹುಷಾರಿಲ್ಲದೆ ಮನೆಯಲ್ಲಿದ್ದಾಗ ಇವರಿಗೆ ಭಾರವಾಗಿದ್ದೆ. ನನ್ನ ಹಣದಲ್ಲಿ ಮಜಾ ಮಾಡಿ ನನ್ನನ್ನೇ ಇವರು ಸರಿಯಾಗಿ ನೋಡಿಕೊಳ್ಳುತ್ತಿದ್ದಿಲ್ಲ. ನನ್ನನ್ನು ಮನೆಯಿಂದ ಹೊರಹಾಕಲು ಇವರು ಉಪಾಯ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಆದರೆ ಎಲ್ಲಿಗೆ ಕಳಿಸುತ್ತಾರೆ ಅನ್ನೋದು ಗೊತ್ತಾಗುತ್ತಿರಲಿಲ್ಲ. ಒಂದಿನ ನನಗೆ ಮಗನ ಜೇಬಿನಿಂದ ಒಂದು ಕಾರ್ಡ್ ಸಿಕ್ಕಿತು.
ಅದು ಒಂದು ದೂರದ ಶಹರದ ವೃದ್ಧಾಶ್ರಮದ ವಿಸಿಟಿಂಗ್ ಕಾರ್ಡ್ ಆಗಿತ್ತು. ಮಗ ನನ್ನನ್ನು ಅಲ್ಲಿ ಇಡುವವನಿದ್ದಾನೆ ಅಂತ ನನಗೆ ಆಗ ತಿಳಿಯಿತು. ಇವರು ನನ್ನನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ಹೋದಾಗ ದೇವರ ದಯೆಯಿಂದ ನನ್ನ ಶರ್ಟಿನ ಜೇಬಿನಲ್ಲಿ ನನ್ನ ಫೋನ್ ಮತ್ತು ನನ್ನ ATM ಕಾರ್ಡ್ ಇತ್ತು. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬಹಳ ಇತ್ತು. ಅದೇ ಹಣದಿಂದ ನಾನು ಒಳ್ಳೆಯ ಡಾಕ್ಟರ್ ಹತ್ತಿರ ಚಿಕಿತ್ಸೆ ತೆಗೆದುಕೊಂಡು ಆರಾಮಾದೆ ಅಂತ ಹೇಳಿದರು. ಆಗ ಮ್ಯಾನೇಜರ್ ಸಾಹೇಬರು ರಘುರಾಮರಿಗೆ, ಹೌದು, ನೀವು ಅದೇ ಆಸ್ಪತ್ರೆಯಲ್ಲಿ ಇದ್ದಾಗ ನಾನು ನಮ್ಮ ಆಶ್ರಮದ ಇಬ್ಬರು ಅಜ್ಜಿಯರನ್ನು ಚಿಕಿತ್ಸೆಗೆ ಅಲ್ಲಿಗೆ ಕರೆದುಕೊಂಡು ಬಂದಿದ್ದೆ. ಆಗ ನಿಮ್ಮೊಂದಿಗೆ ನನ್ನ ಮಾತುಕತೆ ನಡೆದಿತ್ತು. ನೀವು ನಮ್ಮ ವೃದ್ಧಾಶ್ರಮಕ್ಕೆ ಬರುವ ಇಚ್ಛೆ ವ್ಯಕ್ತಪಡಿಸಿದ್ದೀರಿ. ಆವಾಗಿನಿಂದ ನೀವು ನಮ್ಮ ಆಶ್ರಮದಲ್ಲಿ ಇದ್ದೀರಿ ಅಂತ ಹೇಳಿದರು. ಆದರೆ ಮ್ಯಾನೇಜರ್ ಸಾಹೇಬರಿಗೆ ಇದುವರೆಗೂ ರಘುರಾಮರು ಒಬ್ಬ ಕೋಟ್ಯಾಧೀಶ್ವರರು ಮತ್ತು ಎಷ್ಟೋ ಕೋಟಿಯ ಆಸ್ತಿವಂತರು ಅಂತ ನಂಬಲಾಗುತ್ತಿರಲಿಲ್ಲ. ಅವರು ಒಬ್ಬ ಸಾಧಾರಣ ಪರಿವಾರದವರು ಮತ್ತು ಮಗ ಸೊಸೆಯಿಂದ ಕಡೆಗಣಿಸಲ್ಪಟ್ಟವರು. ಅದಕ್ಕಾಗಿಯೇ ಅವರು ಮಗನ ಮನೆಗೆ ಹೋಗಲು ಒಪ್ಪುತ್ತಿಲ್ಲ ಅಂತ ಅಂದುಕೊಂಡಿದ್ದರು. ಮಗ ಸೊಸೆ ಅವರನ್ನು ಆಸ್ಪತ್ರೆಯಲ್ಲಿ ಸಾಯಲು ಬಿಟ್ಟು ಹೋಗಿದ್ದು ಅವರಿಗೆ ಗೊತ್ತಿರಲಿಲ್ಲ. ಹಾಗೂ ರಘುರಾಮರು ಹುಷಾರಾದ ನಂತರ 3 ತಿಂಗಳ ಹಿಂದೆ ನಮ್ಮ ವೃದ್ಧಾಶ್ರಮಕ್ಕೆ ಬಂದು ಸೇರಿಕೊಂಡಿದ್ದಾರೆ ಅಂತ ಅಂದುಕೊಂಡಿದ್ದರು. ಆಗ ಮತ್ತೆ ರಘುರಾಮರು ಮ್ಯಾನೇಜರ್ಗೆ, ನಾನು ಇಲ್ಲಿ ಬಂದು ಸೇರಿಕೊಂಡಾಗಲೇ ಮಗ ಸೊಸೆಗೆ ಒಳ್ಳೆಯ ಪಾಠ ಕಲಿಸಬೇಕೆಂದು ನಿರ್ಣಯ ಮಾಡಿಕೊಂಡೆ. ಯಾವ ಮನೆಯನ್ನು ನಾನು ಬೆವರು ಸುರಿಸಿ ದುಡಿದು ಕಟ್ಟಿದ್ದೇನೋ ಮತ್ತು ಯಾವ ಶೋರೂಮನ್ನು ಬಹಳ ಇಷ್ಟಪಟ್ಟು ಬೆಳೆಸಿದ್ದೇನೋ ಅವೆಲ್ಲವುಗಳಿಂದ ನನ್ನನ್ನು ಮಗ ಸೊಸೆ ದೂರ ಮಾಡಿದರು. ನಾನೇ ಬೆಳೆಸಿದ ಬಿಸ್ನೆಸ್ ಮತ್ತು ಮನೆಯನ್ನು ಅವರಿಗೇಕೆ ಬಿಟ್ಟು ಕೊಡಬೇಕು ಅಂತ ನಾನು ಯೋಚಿಸಿದೆ. ಅವರಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲದಿದ್ದರೆ ನಾನೇಕೆ ಅವರ ಬಗ್ಗೆ ಚಿಂತೆ ಮಾಡಬೇಕು ಅಂದುಕೊಂಡು ನಾನು ಒಂದಿನ ನನ್ನ ಪರಿವಾರದ ವಕೀಲರನ್ನು ವೃದ್ಧಾಶ್ರಮದ ಪಕ್ಕದಲ್ಲಿರುವ ಪಾರ್ಕಿಗೆ ಕರೆಯಿಸಿ ಎಲ್ಲ ವಿಷಯವನ್ನು ಹೇಳಿದಾಗ ಅವರು ನನ್ನನ್ನು ನೋಡಿ ತುಂಬಾ ನೊಂದುಕೊಂಡು, ನೀವು ನಿಮ್ಮ ಮಗನ ಮೇಲೆ ಕೇಸ್ ಹಾಕಿರಿ ಅಂತ ಸಲಹೆ ಕೊಟ್ಟರು. ಆದರೆ ನಾನೇ ಹಾಗೆ ಮಾಡುವುದು ಬೇಡ, ನನಗೆ ನನ್ನ ಪ್ರಾಪರ್ಟಿ ಮರಳಿ ಕೊಡಿಸಿದರೆ ಸಾಕು ಅಂತ ಕೇಳಿದೆ. ಈಗ ನನ್ನ ಮಗನ ಹತ್ತಿರ ಸ್ವಲ್ಪ ಹಣ ಇದೆ, ಅದನ್ನೇ ಅವನು ಉಡಾಯಿಸುತ್ತಿದ್ದಾನೆ. ಅದು ಖಾಲಿ ಆದ ನಂತರ ತಾನಾಗಿಯೇ ಅವನಿಗೆ ಶಿಕ್ಷೆ ಆಗುತ್ತದೆ. ನಾನು ಅವನನ್ನು ಏನು ಮಾಡುವುದು ಬೇಡ ಅಂತ ವಕೀಲರ ಎದುರಿಗೆ ಹೇಳಿ ನಾನು ಕಾನೂನಿನ ಎಲ್ಲ ಕಾಗದಗಳನ್ನು ತಯಾರಿಸಲು ಅವರಿಗೆ ಹೇಳಿದೆ. ಅದರ ಪ್ರಕಾರ ಅವರು ಎಲ್ಲ ಕಾಗದಗಳನ್ನು ತಯಾರಿಸಿಕೊಂಡು ನನ್ನ ಮಗ ಸೊಸೆಗೆ ತಲುಪಿಸಿದರು. ಯಾವಾಗ ಇವರಿಗೆ ಮನೆ ಖಾಲಿ ಮಾಡುವ ಮತ್ತು ಶಾಪಿನಲ್ಲಿ ಕುಳಿತುಕೊಳ್ಳದೆ ಇರುವ ನೋಟಿಸ್ ಸಿಕ್ಕಿತೋ ಆಗಿನಿಂದ ಇವರು ನನ್ನನ್ನು ಎಲ್ಲ ಕಡೆಗೂ ಹುಡುಕಲು ಶುರು ಮಾಡಿದರು. ಹುಡುಕಿಯೂ ಬಿಟ್ಟರು. ನನಗೆ ಕ್ಷಮೆ ಕೇಳಿ ಇಲ್ಲಿಂದ ಮನೆಗೆ ಕರೆದುಕೊಂಡು ಹೋಗಿ ನನ್ನ ಆಸ್ತಿಯಲ್ಲಿ ತಮ್ಮ ಹಕ್ಕನ್ನು ಕೂರಿಸಬೇಕು ಅಂದುಕೊಂಡಿದ್ದಾರೆ. ಆದರೆ ನಾನು ನನ್ನ ಆಸ್ತಿಯಲ್ಲಿ ಯಾವುದೇ ಭಾಗವನ್ನು ಇವರಿಗೆ ಕೊಡುವುದಿಲ್ಲ ಮತ್ತು ಅದು ನಾನು ದುಡಿದು ಗಳಿಸಿದ ಆಸ್ತಿಯಾಗಿದೆ ಅಂತ ಹೇಳಿದಾಗ ಅವರ ಮಾತನ್ನು ಕೇಳಿದ ಮ್ಯಾನೇಜರ್ ಸಾಹೇಬರು ಮತ್ತು ವೃದ್ಧಾಶ್ರಮದ ಆವರಣದಲ್ಲಿದ್ದ ಎಲ್ಲರೂ ಹೌಹಾರಿದರು. ಏಕೆಂದರೆ ರಘುರಾಮರು ಒಂದಿನವೂ ತಮ್ಮನ್ನು ಇಷ್ಟೊಂದು ಹಣ ಮತ್ತು ಆಸ್ತಿ ಇದೆ ಅಂತ ಅಲ್ಲಿ ಯಾರಿಗೂ ಗೊತ್ತಾಗದಂತೆ ಸರಳವಾಗಿ ನಡೆದುಕೊಂಡಿದ್ದರು. ಅವರ ಹತ್ತಿರ ಕೋಟಿಗಟ್ಟಲೆ ಹಣವಿದೆ, 4 ಕೋಟಿ ಬೆಲೆಯ ಬಂಗಲೆ ಇದೆ ಮತ್ತು 10 ಕೋಟಿಯ ಶೋರೂಮ್ ಇದೆ ಅನ್ನುವುದು ಯಾರಿಗೂ ಗೊತ್ತಿರಲಿಲ್ಲ. ಅಷ್ಟು ಸರಳ ಜೀವಿ ಅವರದ್ದಾಗಿತ್ತು. ಅಜಯನಿಗೆ ತಂದೆಯ ಮಾತು ಕೇಳಿ ಬಹಳ ಸಿಟ್ಟು ಬಂದಿತು. ಇಷ್ಟೊತ್ತು ತಾನು ತನ್ನ ತಂದೆಗೆ ಕ್ಷಮೆ ಕೇಳಿದರೆ ಅವರು ಮತ್ತೆ ಮನೆಗೆ ಬರುತ್ತಾರೆ ಅಂದುಕೊಂಡಿದ್ದ ಅವನಿಗೆ ತಂದೆಯ ಬದಲಾದ ರೂಪ ನೋಡಿ ಇನ್ನು ಇವರು ಮರಳಿ ಮನೆಗೆ ಬರುವುದಿಲ್ಲ ಅಂತ ಖಾತರಿಪಡಿಸಿಕೊಂಡು ತನ್ನ ಸಿಟ್ಟನ್ನು ಹತ್ತಿಕ್ಕಿಕೊಳ್ಳದಾದ. ಆಗ ಅವನು, ಆಯ್ತು, ನೀವೇನು ಮಾಡಿಕೊಳ್ಳುತ್ತೀರೋ ಮಾಡಿಕೊಳ್ಳಿ, ಆದರೆ ನಾನು ನಿಮಗೆ ಒಬ್ಬನೇ ಮಗನಿದ್ದೇನೆ. ನಿಮ್ಮ ಆಸ್ತಿಯನ್ನು ಯಾರಿಗೆ ಕೊಡುತ್ತೀರಿ? ವಯಸ್ಸಾದ ನೀವು ಅಷ್ಟು ಆಸ್ತಿ ತೆಗೆದುಕೊಂಡು ಏನು ಮಾಡಲು ಸಾಧ್ಯ? ಆ ಶೋರೂಮ್ನಲ್ಲಿ ಒಂದಿಲ್ಲ ಒಂದು ದಿನ ನಾನೇ ಕುಳಿತುಕೊಳ್ಳುತ್ತೇನೆ. ನಿಮಗೀಗ ವಯಸ್ಸಾಗಿದೆ, ನೀವು ಅದನ್ನು ನಡೆಸಲು ಆಗುವುದಿಲ್ಲ. ಅದರ ವ್ಯವಹಾರವನ್ನು ನೋಡಿಕೊಳ್ಳಲು ನಾನೇ ಬೇಕಾಗುತ್ತದೆ ಅಂತ ಕೋಪದಿಂದ ಹೇಳಿದ. ಆಗ ರಘುರಾಮರು ಶಾಂತ ಸ್ವರೂಪದಿಂದ, ಮಗನೇ, ನಿನಗೆ ಆ ಶೋರೂಮ್ನ ಚಿಂತೆ ಬೇಡ. ನಾನು ಅದರ ಬಗ್ಗೆ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದೇನೆ. ನಾನು ಅದರ ಬಗ್ಗೆ ನನ್ನ ಸ್ನೇಹಿತನೊಂದಿಗೆ ಮಾತನಾಡಿದ್ದೇನೆ. ನಾನು ಅದನ್ನು ಮಾರಲು ಹಚ್ಚಿದ್ದೇನೆ ಅಂತ ಹೇಳಿದಾಗ ಅಜಯನು, ಏನಂದೆ ಅಪ್ಪ, ನೀವು ಆ ಶೋರೂಮ್ ಮಾರುತ್ತಿದ್ದೀರಾ? ಅಷ್ಟು ಹಣ ತೆಗೆದುಕೊಂಡು ನೀವೇನು ಮಾಡುತ್ತೀರಿ? ಅಷ್ಟೊಂದು ಹಣ ಎಲ್ಲಿ ಇನ್ವೆಸ್ಟ್ ಮಾಡುತ್ತೀರಿ ಅಂತ ಮತ್ತೆ ಸಿಟ್ಟಿನಿಂದ ಕೇಳಿದಾಗ, ಆ ಹಣದ ಚಿಂತೆ ನೀನೇಕೆ ಮಾಡುತ್ತೀಯಾ? ನಿನ್ನಂಥ ನಾಲಾಯಕ್ ಮಕ್ಕಳು ಈ ಜಗತ್ತಿನಲ್ಲಿ ಬಹಳ ಇದ್ದಾರೆ.
ನಿನ್ನಂತೆ ತಮ್ಮ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳದೆ ಮನೆಯಿಂದ ಹೊರಗೆ ಹಾಕಿರುತ್ತಾರೆ. ಅಂಥವರಿಗಾಗಿ ಇದೇ ವೃದ್ಧಾಶ್ರಮದಲ್ಲಿ ಮತ್ತಷ್ಟು ರೂಮುಗಳನ್ನು ಕಟ್ಟಿಸುತ್ತೇನೆ. ಇದೇ ವೃದ್ಧಾಶ್ರಮವನ್ನು ಮತ್ತಷ್ಟು ಬೆಳೆಸುತ್ತೇನೆ. ನನ್ನ ಎಲ್ಲ ಹಣವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತೇನೆ. ಇಲ್ಲಿ ನನಗೆ ಯಾವುದಕ್ಕೂ ಕೊರತೆ ಇಲ್ಲ. ಎಲ್ಲ ಜನರು ನನ್ನನ್ನು ಬಹಳ ಕಾಳಜಿ ಮಾಡುತ್ತಾರೆ. ಇಲ್ಲಿ ನಾವೆಲ್ಲರೂ ಎಲ್ಲ ನೋವನ್ನು ಮರೆತು ನಗುತ್ತಾ ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಮಾತನಾಡುತ್ತಾ ಸಮಯ ಕಳೆಯುತ್ತೇವೆ. ಸರಿಯಾದ ವೇಳೆಗೆ ವ್ಯಾಯಾಮ ಮಾಡುತ್ತೇವೆ. ನನಗೆ ಹಣದ ಯಾವುದೇ ಕೊರತೆ ಇಲ್ಲದ್ದರಿಂದ ನನಗಿಷ್ಟವಾದಾಗ ಹೊರಗೆ ಹೋಗಿ ಬರುತ್ತೇನೆ. ನನ್ನ ಮೇಲೆ ವೃದ್ಧಾಶ್ರಮದವರು ಯಾವುದೇ ನಿರ್ಬಂಧ ಹೇರಿಲ್ಲ. ನಿನಗೀಗ ಅರ್ಥವಾಯ್ತು ಅನ್ಕೋತೀನಿ. ನಾನು ನಿನಗೆ ಮನೆ ಮತ್ತು ಬಿಸ್ನೆಸ್ನಲ್ಲಿಯೂ ಯಾವುದೇ ಪಾಲು ಕೊಡುವುದಿಲ್ಲ ಅಂತ. ಈಗ ಇಲ್ಲಿಂದ ನೀವು ಹೋಗಬಹುದು. ಮತ್ತೊಮ್ಮೆ ಈ ನಿಮ್ಮ ಕೆಟ್ಟ ಮುಖವನ್ನು ನನಗೆ ತೋರಿಸಬೇಡಿ. ಇನ್ನೆಷ್ಟು ಕಾಲ ಇರುತ್ತೇನೋ ಅಷ್ಟು ದಿನ ಸ್ವಾಭಿಮಾನದಿಂದ ಬದುಕುತ್ತೇನೆ. ನಿಮ್ಮಿಬ್ಬರ ಮೇಲೆ ನಾನು ಯಾವತ್ತೂ ಅವಲಂಬಿತನಾಗಿಲ್ಲ, ಮುಂದೆಯೂ ಆಗುವುದಿಲ್ಲ. ವೃದ್ಧಾಶ್ರಮದ ಗೇಟು ತೆರೆದೇ ಇದೆ, ನೀವಿನ್ನು ಹೋಗಬಹುದು ಅಂತ ನಿಷ್ಠುರ ಮತ್ತು ಕಠೋರ ಮನಸ್ಸಿನಿಂದ ಹೇಳಿದರು. ಅಜಯ್ ಮತ್ತು ಶಿಲ್ಪಾ ದಾರಿ ಕಾಣದೆ ಅನಿವಾರ್ಯವಾಗಿ ಅಲ್ಲಿಂದ ಹೊರಬಂದರು. ಸ್ನೇಹಿತರೆ, ರಘುರಾಮರು ತಮ್ಮ ಆತ್ಮಗೌರವಕ್ಕಾಗಿ ಮತ್ತು ಮಗ ಸೊಸೆಗೆ ತಕ್ಕ ಪಾಠ ಕಲಿಸಲು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಕಮೆಂಟ್ ಮಾಡಿ. ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ. ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.